ಎಲ್ರಿಗೂ ನಮಸ್ಕಾರ. ನಾನು ಇವತ್ತಿನ ವಿಡಿಯೋದಲ್ಲಿ ಮೂಲಂಗಿ ಸೊಪ್ಪಿಂದು ಪಲ್ಯ ಮಾಡೋದು ತೋರಿಸ್ತಾ ಇದ್ದೀನಿ. ಈ ಮೂಲಂಗಿ ಸೊಪ್ಪು ಇದು ಶುಗರ್ಗೆ ತುಂಬ ಒಳ್ಳೆಯದು. ಇದು ಸೊಪ್ಪನ್ನು ನಾವು ಹಸಿದು ಮಾಡ್ಕೋಬೋದು. ನಾನಿಲ್ಲಿ ಒಗ್ಗರಣೆ ಮಾಡಿಬಿಟ್ಟು ಮಾಡೋದು ತೋರಿಸ್ತಾ ಇದ್ದೀನಿ. ಬೇಯಿಸ್ಕೊಂಡು ರೊಟ್ಟಿಗಂತೂ ಸಖತ್ತಾಗಿರುತ್ತೆ. ಅನ್ನಕ್ಕೆ ಸೈಡ್ ಡಿಶ್ ಆಗಿನೂ ಇದನ್ನು ಊಟ ಮಾಡ್ಬೋದು. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ, ಹೆಲ್ತಿಗೂ ತುಂಬ ಒಳ್ಳೆಯದು. ಬನ್ನಿ ಹಾಗಿದ್ರೆ ಯಾವ ಥರ ಮಾಡೋದು ಅಂತ ನೋಡ್ಕೊಂಬರೋಣ. ಫಸ್ಟ್ ನೋಡಿ, ನಾನು ಇಲ್ಲೊಂದು ಬಾಣಲಿ ಬಿಸಿಗಿಟ್ಟು ಒಂದು 3ರಿಂದ 4 ಟೇಬಲ್ ಸ್ಪೂನು ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ನಾನು ಸಾಸಿವೆ ಮತ್ತು ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೀನಿ. ಜೀರಿಗೆ ಬೇಗ ಡೈಜೆಷನ್ ಆಗುತ್ತೆ, ಚೆನ್ನಾಗಿರುತ್ತೆ ಟೇಸ್ಟು. ಆಮೇಲೆ ಸ್ವಲ್ಪ ಉದ್ದಿನಬೇಳೆ ಮತ್ತು ಕಡಲೆಬೇಳೆ, ಒಂದು ಅರ್ಧ ಸ್ಪೂನಷ್ಟು ಉದ್ದಿನಬೇಳೆ, ಕಡಲೆಬೇಳೆ ಹಾಕ್ತಾಯಿದ್ದೀನಿ. ಈ ಕಡಲೆಬೇಳೆ ಉದ್ದಿನಬೇಳೆ ಅದು ಸೊಪ್ಪಲ್ಲಿ ಬಾಯಿಗೆ ಸಿಗುತ್ತಲ್ವ, ಟೇಸ್ಟು ಚೆನ್ನಾಗಿ ಅನಿಸುತ್ತೆ. ಈ ರೊಟ್ಟಿಗಾಗಲಿ ಅನ್ನಕ್ಕಾಗಲಿ ಚೆನ್ನಾಗಿ ಅನಿಸುತ್ತೆ ಇದು ಕಡಲೆಬೇಳೆ ಬಂದಾಗೆ, ಉದ್ದಿನಬೇಳೆ ಕಡಲೆಬೇಳೆ. ಹಂಗಾಗಿ ನಾನು ಅರ್ಧ ಸ್ಪೂನ್ ಹಾಕ್ತಾಯಿದ್ದೀನಿ. ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಉದ್ದಿನಬೇಳೆ ಕಡಲೆಬೇಳೆ, ಆಮೇಲೆ ನಾನು ಇದಕ್ಕೆ ಒಣಮೆಣ್ಸಿನ್ಕಾಯಿ ಹಾಕ್ತಾ ಇರೋದು ಖಾರಕ್ಕೆ. ಒಣಮೆಣ್ಸಿನ್ಕಾಯಿ ಮತ್ತು ಒಂದು ಬೆಳ್ಳುಳ್ಳಿನ ಜಜ್ಜಿ ಇಟ್ಕೊಂಡಿದ್ದೆ. ಆ ಬೆಳ್ಳುಳ್ಳಿನೂ ಒಣಮೆಣ್ಸಿನ್ಕಾಯಿ ಹಾಕಿಬಿಟ್ಟು ಸ್ವಲ್ಪ ಫ್ರೈ ಆದಮೇಲೆ ಒಂದು ಮೀಡಿಯಮ್ ಸೈಜ್ದು ನಾನು 2 ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ಆ ಈರುಳ್ಳಿನೂ ಹಾಕ್ಬಿಟ್ಟು ನೀಟಾಗೆಲ್ಲ ಫ್ರೈ ಮಾಡ್ಕೊಳ್ಳೋಣ. ಚೆನ್ನಾಗಿದು ಫ್ರೈ ಆಗಲಿ. ಒಗ್ಗರಣೆ ಇಷ್ಟೇ ಇದು. ಇನ್ನು ಬೇರೆ ನಾನು ನಿಮಗೆ ಬೇಕು ಅಂದರೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೋಬೋದು. ಇಲ್ಲಿ ನಾನು ಈ ಸೊಪ್ಪಿನ ಪಲ್ಯಗಳಿಗೆಲ್ಲ ಒಣಮೆಣ್ಸಿನ್ಕಾಯಿ ಚೆನ್ನಾಗಿರುತ್ತೆ, ಸೊ ಹಂಗಾಗಿ ನಾನು ಒಣಮೆಣ್ಸಿನ್ಕಾಯೇ ಹಾಕಿದ್ದೀನಿ. ಆಮೇಲೆ ಈರುಳ್ಳಿ ನೋಡಿ ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ನಾನು ಸ್ವಲ್ಪ ಅರಿಶಿನ ಹಾಕಿದ್ದೀನಿ. ಆಮೇಲೆ ಸೊಪ್ಪನ್ನ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡು ನೀರೆಲ್ಲ ಬಸಿಯೋಂಗೆ ಇಟ್ಕೊಂಡು, ನೀರಿನ ಅಂಶ ಇಲ್ದಂಗೆ ನೀಟಾಗೆಲ್ಲ ವಾಶ್ ಮಾಡಿ ಇಟ್ಟಿದ್ದೆ ನಾನು. ಆಮೇಲೆ ಈ ಥರ ನೋಡಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ಕಟ್ ಮಾಡಿ ಇಟ್ಕೊಂಡಿದ್ಮೇಲೆ ಎಷ್ಟು ಚಿಕ್ಕದು ಸಾಧ್ಯನೋ ಅಷ್ಟು ಚಿಕ್ಕದು ಕಟ್ ಮಾಡಿ ಇಟ್ಕೋಬೇಕು. ಆಮೇಲೆ ಅದು ಏನು ದಂಟು ಥರ ಇರುತ್ತಲ್ವ, ಅದನ್ನು ಅಷ್ಟೇ ಚಿಕ್ಕದು ಕಟ್ ಮಾಡಿದರೆ ಬೇಗನೆ ಬೇಯುತ್ತೆ. ನೋಡಿ ಈ ಥರ ಎಲ್ಲ ನೀಟಾಗೆಲ್ಲ ಒಗ್ಗರಣೆ ಸ್ವಲ್ಪ ಈರುಳ್ಳಿ ಎಲ್ಲ ಚೆನ್ನಾಗಿ ಬೆಂದಮೇಲೆ ಇದನ್ನು ಹಾಕಿಬಿಟ್ಟು ನೀಟಾಗಿ ಈ ಥರ ಮಿಕ್ಸ್ ಮಾಡಬೇಕು. ಇವಾಗ ನೋಡಿ ಬಾಣಲಿ ಫುಲ್ ಥರ ಆಗಿದೆ ಇದು ಸೊಪ್ಪು. ಆಮೇಲೆ ಅದು ಫ್ರೈ ಆಗ್ತಾ ಸ್ವಲ್ಪ ಆಗಿಬಿಡುತ್ತೆ. ಎಲ್ಲ ಚೆನ್ನಾಗಿ ಇದು ಬೆಂದ ಮೇಲೆ ಕ್ವಾಂಟಿಟಿ ತುಂಬ ಕಡಿಮೆ ಆಗುತ್ತೆ ಸೊಪ್ಪಿಂದು. ಯಾವುದೇ ಸೊಪ್ಪಾಗಿರಲಿ ಅದೇ ಥರನೇ ಆಗೋದು ಒಗ್ಗರಣೆಗೆ ಹಾಕಿದ್ಮೇಲೆ. ನೋಡಿ ಇವಾಗಲೇ ಗೊತ್ತಾಗ್ಬೋದು ನಮಗೆ ಎಷ್ಟು ಬೇಗನೆ ಅದು ಸೊಪ್ಪೆಲ್ಲ ಕ್ವಾಂಟಿಟಿ ಕಡಿಮೆ ಆಗ್ತಾ ಇದೆ. ಚೆನ್ನಾಗಿ ಈ ಥರ ಬೇಯಬೇಕು ಇದು ಸೊಪ್ಪು. ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಉಪ್ಪು ಹಾಕೋಣ. ಉಪ್ಪು ಹಾಕ್ಬಿಟ್ಟು ಮತ್ತೆ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಉಪ್ಪು ಹಾಕಿದ ಮೇಲೆ ನೋಡಿ ನೀರು ಬಿಡ್ತಾ ಇದೆ. ಇದು ನೀರು ಬಿಟ್ಟಿರುತ್ತಲ್ಲ, ಅದೇ ನೀರಲ್ಲೇ ಇದು ಚೆನ್ನಾಗಿ ಬೇಯುತ್ತೆ. ಮತ್ತು ಎಕ್ಸ್ಟ್ರಾ ಮೇಲೇನೂ ನೀರು ಹಾಕೋದು ಬೇಡ. ಈ ಥರ ಹಾಕ್ಬಿಟ್ಟು ಒಂದು ಚೆನ್ನಾಗೆಲ್ಲ ಈ ಉಪ್ಪು ಹಾಕಿದ ಮೇಲೆ ನೀಟಾಗೆಲ್ಲ ಮಿಕ್ಸ್ ಮಾಡಿ ಆದಮೇಲೆ ಇದನ್ನು ಈ ಥರ ಚೆನ್ನಾಗೆಲ್ಲ ಮಿಕ್ಸ್ ಮಾಡಿ ಸ್ವಲ್ಪ ಅದು ನೀರಲ್ಲೇ ಬೇಯ್ಕೊಳ್ಳುತ್ತಲ್ವ, ಒಂದು 2 ಮಿನಿಟ್ಸ್ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ತಟ್ಟೆ ಮುಚ್ಚಿಬಿಟ್ಟು ನೀಟಾಗೆಲ್ಲ ಬೇಯುತ್ತೆ ಅದು. ನೋಡಿ ನೆಕ್ಸ್ಟ್ ನಾನು ಒಂದು 2 ಮಿನಿಟ್ಸ್ ಆದಮೇಲೆ ತೆಗ್ದಿದ್ದೀನಿ. ಇನ್ನೂ ಕ್ವಾಂಟಿಟಿ ಸೊಪ್ಪಿಂದೆಲ್ಲ ಕಡಿಮೆ ಆಗಿದೆ. ಆ ಸೊಪ್ಪೇನಿದೆ ಅಲ್ವ, ಅದೆಲ್ಲ ಫುಲ್ಲು ಚೆನ್ನಾಗಿ ಬೆಂದಿದೆ. ಅದು ದಂಟು ಥರದ್ದು ಅದನ್ನು ಬೆಂದಿದೆ. ಎಲ್ಲ ಸ್ವಲ್ಪ ನೋಡ್ಕೊಂಬಿಟ್ಟು ನೀವು ಇನ್ನೊಂದು ಸ್ವಲ್ಪ ಬೇಯಲಿಲ್ಲ ಅಂತಂದರೆ ಇನ್ನೊಂದು ಸ್ವಲ್ಪ ಹೊತ್ತು ಬೇಯಿಸ್ಕೋಬೇಕಾಗುತ್ತೆ. ಈಗ ಚೆನ್ನಾಗಿ ಬೆಂದಿದೆ ಇದು, ನಾನು ಕರೆಕ್ಟಾಗಿ ಬೆಂದಿದೆ ಇದು. ಆಮೇಲೆ ಇದಕ್ಕೆ ನಾನು ಕಾಯಿ ತುರಿ ಹಾಕ್ತಾಯಿದ್ದೀನಿ. ಹಸಿ ಕಾಯಿ ತುರಿನ ಹಾಕೋದ್ರಿಂದ ಟೇಸ್ಟು ಚೆನ್ನಾಗಿ ಬರುತ್ತೆ ಸೊಪ್ಪಿನ ಪಲ್ಯಗಳಿಗೆ. ಕಾಯಿ ತುರಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ನೀಟಾಗೆಲ್ಲ ಮಿಕ್ಸ್ ಮಾಡಿಕೊಂಡು, ನಿಮ್ಗೆ ಇಲ್ಲೇನಾದರೂ ಉಪ್ಪು ಒಂದು ಸರಿ ಟೇಸ್ಟ್ ನೋಡ್ಕೊಳ್ಳಿ. ಉಪ್ಪು ಏನಾದರೂ ಕಡಿಮೆ ಆಯಿತು ಅಂದರೆ ಇನ್ನೊಂದು ಸ್ವಲ್ಪ ಟೇಬಲ್ ಸಾಲ್ಟ್ ಹಾಕ್ಬಿಟ್ಟು ನೀಟಾಗೆಲ್ಲ ಮಿಕ್ಸ್ ಮಾಡಿಕೊಂಡು ಮತ್ತೆ 1 ನಿಮಿಷ ಸೊಪ್ಪು ಹಾಕಿದ್ಮೇಲೆ 1 ನಿಮಿಷ ಇದು ಕೊತ್ತಂಬರಿ ಸೊಪ್ಪು ಮತ್ತು ಕಾಯಿ ತುರಿ ಹಾಕಿದ್ಮೇಲೆ ಇನ್ನೊಂದು ಸರಿ ಅದು ಎಲ್ಲ ನೀಟಾಗಿ ಮಿಕ್ಸ್ ಮಾಡಿ 1-2 ನಿಮಿಷ ಚೆನ್ನಾಗಿ ಇದನ್ನು ಬಿಸಿ ಮಾಡಿಕೊಂಡ್ರೆ ನೋಡಿ ಮೂಲಂಗಿ ಸೊಪ್ಪಿನ ಪಲ್ಯ, ರುಚಿಯಾದ ಒಂದು ಹೆಲ್ತಿಯಾದ ಸೊಪ್ಪಿನ ಪಲ್ಯ ಎಷ್ಟು ಬೇಗನೆ ನಾವು ರೆಡಿ ಮಾಡ್ಕೋಬೋದು. ಹೆಲ್ತಿಗಂತೂ ತುಂಬ ಒಳ್ಳೆಯದು. ಈ ಸೊಪ್ಪನ್ನ ನಾವು ಇದು ರೊಟ್ಟಿಗೆ, ಅನ್ನಕ್ಕೆ ಎಲ್ಲ, ಚಪಾತಿಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ನಿಮಗೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.